ಮಾಧ್ಯಮಗಳಿಗೆ ಕೊಟ್ಟು ಸೊ 216 ಅಂತ ಬರ್ಸಿರೋದು, ಹಾವೇರಿನಲ್ಲಿ 18 ಆತ್ಮಹತ್ಯೆ ಅಂತ ಬರ್ಸಿದ್ದಾರೆ. ಅದರಲ್ಲಿ ಆಗಿರ್ತಕ್ಕಂಥದ್ದು 6 ಜನ ಆತ್ಮಹತ್ಯೆ. ಈ ಥರದ ಅನೇಕ ಸುಳ್ಳು ಮಾಹಿತಿಯನ್ನು ಸದನದಲ್ಲಿ ಚರ್ಚೆ ಮಾಡಿದ್ದಾರೆ. ಪಿನ್ ಡ್ರೈವ್ ಅಂತಾರೆ, ಪಿನ್ ಡ್ರೈವ್ ತೆಗಿಬೇಡ ಅಂತ ಯಾರು ನೀವು ಹೇಳಿಲ್ಲ, ನಾವು ಹೇಳಿಲ್ಲ. ತೆಗಿಯೋಕ್ಕೆ ಅವ್ರಿಗೆ ಅವಕಾಶ ಆಯಿತು, ತೆಗಿಲಿಲ್ಲ, ಹಾಗೆ ವಾಕೌಟ್ ಮಾಡಿದ್ದಾರೆ. ಅದೆಲ್ಲ ವಾಸ್ತವವಾದಂಥ ಸತ್ಯವನ್ನು ಚರ್ಚೆ ಮಾಡಿದ್ರೆ ನಾವು ಉತ್ತರ ಕೊಡಲಿಕ್ಕೆ ಸದನ ತಯಾರಿದೆ. ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್, ಮಂತ್ರಿಮಂಡಲ ಮತ್ತು ಶಾಸಕರು, ನಾವು ಜನ 136 ಜನ 30 ವರ್ಷದ ನಂತರ ಗೆಲ್ಲಿಸಿದ್ದಾರೆ ಅಂದರೆ ಅವರ ಆಡಳಿತವನ್ನು ಧಿಕ್ಕರಿಸಿ ತಾನೇ ಗೆಲ್ಲಿಸಿರ್ತಕ್ಕಂಥದ್ದು. BJP ಮತ್ತು ಜನತಾದಳದ 5 ವರ್ಷದ ಆಡಳಿತವನ್ನು ಧಿಕ್ಕರಿಸಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿರ್ತಕ್ಕಂಥದ್ದು ಜನ. ನಾವೇನು ಸುಮ್ಮನೆ ಬೆಳಗ್ಗೆಯಾಗಿ ರಾತ್ರಿ ಹೋಗಿ ಗೆದ್ದಿರೋಲ್ಲ. ಸೊ ಎಲ್ಲರೂ ಜನ ತೀರ್ಮಾನ ಮಾಡಿ ಒಳ್ಳೆ ಸೂಕ್ತವಾದ ನಿರ್ಧಾರವನ್ನು ಮಾಡಿ. ಯಾವಾಗ? ಈ ವರ್ಷದಿಂದ, ನೆನ್ನೆ ಬಜೆಟ್ ಅಪ್ರೂವ್ ಆಗಿದ್ದಾನೆ, ನೆಕ್ಸ್ಟ್ ಮಂತಿಂದನೇ ಜಾರಿ ಆಗುತ್ತೆ. ಸೊ ಮಾಡಲಿ ಪಾಪ, ಅವ್ರಿಗೇನಾಗುತ್ತೆ, ನಾವೆಲ್ಲ ಅವರನ್ನು ನಡವಳಿಕೆಯನ್ನು, ಅವ್ರ ತೀರ್ಮಾನಗಳನ್ನ ಸರಿ ಇಲ್ಲ ಅಂತೇಳಿ ಪಕ್ಷದಿಂದ ಹೊರಗಡೆ ಬಂದಿದ್ದೀವಿ. ನಾನು ಒಬ್ಬನೇ ಅಲ್ವಲ್ಲ, ಹೆಗಡೆ ಕಾಲದಿಂದ ಪ್ರಾರಂಭ ಪ್ರಜಾಪ್ರಭುತ್ವದಲ್ಲಿ ಜನತಾ ಪರಿವಾರ ಯಾವಾಗ 70, 72, 74 ಹುಡ್ತಾ ಇತ್ತೋ ಆವಾಗಲಿಂದನೇ ಪ್ರತಿ 5 ವರ್ಷ ಪ್ರಮುಖವಾದಂಥ 10 ಜನ ನಾಯಕರು ಹೊರಗಡೆ ಬರಲಿಕ್ಕೆ ಕಾರಣಕರ್ತರು ಯಾರು? ಅವರೇ, ಅವ್ರ ಕುಟುಂಬದವರೇ. ಹೆಗ್ಡೆಯವ್ರನ್ನ ಓಡಿಸಿದ್ರು, ಬೊಮ್ಮಾಯಿಯವ್ರು ಓಡಿಸಿದ್ರು, ಜಯಂತ್ ಪಟೇಲ್ ಆಯಿತು, ಆಮೇಲೆ ನಮ್ಮ ನಾಗೇಗೌಡ ಟ್ರೂಪ್, ಬೈರೇಗೌಡರು ಟ್ರೂಪ್ ಆಯಿತು, ಅದಾದಮೇಲೆ ಸಿದ್ದರಾಮಯ್ಯನವ್ರ ಟ್ರೂಪ್ ಆಯಿತು, ವೈ.ಕೆ. ರಾಮಯ್ಯನವ್ರ ಟ್ರೂಪ್ ಆಯಿತು, ನಿಮ್ಮ ಮಲೆನಾಡಿನ ಗಾಂಧಿ ಗೋವಿಂದೇಗೌಡರೇ ಬಂದರು ಹೊರಗಡೆ. ಅವ್ರಿಗಿಂತ ಒಬ್ಬ ನಾಯಕರು ಬೇಕಾ? ಚಂದ್ರೇಗೌಡರು ಬಂದರು. ಈ ರೀತಿ ಕೊನೆಯ ಹಂತದಲ್ಲಿ ನಾವು ಬಂದೋ, ನಾವು ಆದಮೇಲೆ ಇನ್ನೊಂದಷ್ಟು ಜನ ಇರ್ತಾರೆ. ಹೀಗಾಗಿ ಇದಕ್ಕೆ ಯಾರೂ ಕಾರಣ ಅಲ್ಲ. ಆ ಪಕ್ಷ ಇವತ್ತು ಈ ಸ್ಥಿತಿಗೆ ಬರಲಿಕ್ಕೆ ಅವ್ರ ಕುಟುಂಬನೇ ಕಾರಣವಿನ, ನಾವ್ಯಾರೂ ಕಾರಣರಲ್ಲ. ಸೊ ಅದರಿಂದ ಅವರು ಬಹುಶಃ ಅವರೆಲ್ಲ ಎಕ್ಸ್ಪೆಕ್ಟ್ ಮಾಡಿದರು ಮಂಡ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಬರಲಿಕ್ಕೆ ಸಾಧ್ಯ ಇಲ್ಲ, ಜನತಾದಳ 8-7 ಗೆದ್ದಿದ್ದೀವಿ, ಇನ್ನು ಶಾಶ್ವತವಾದಂಥ ನಮ್ಮದೇ ಆಡಳಿತ ಅಂತ. ಸೊ ಅಷ್ಟಕ್ಕೆ 5 ವರ್ಷಕ್ಕೇ ರಿವರ್ಸ್ ಆಯ್ತಲ್ಲ. 7ಕ್ಕೆ ನಾವು 6 ಗೆದ್ದು ನಾವುಗಳೆಲ್ಲ ಮಂತ್ರಿ ಆಗಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದು, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರೋದು, ಇದನ್ನು ಅವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ನಾವು ತಡ್ಕೊಳ್ಳೋಣ. ಅವ್ರಿಗೆ ಇರೋ ಉದ್ವೇಗ ನಮಗೆ ಅವಶ್ಯಕತೆ ಇಲ್ಲ. ಅವರು ಯಾವ್ಯಾವ ಉದ್ದೇಶದಿಂದ ನಮ್ಮ ಬಗ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾರೋ ಮಾಡಲಿ. ಇನ್ನೂ 1.5 ತಿಂಗಳಾಗಿಲ್ಲ, ಆಗಲೇ ಇವರೆಲ್ಲ ಈ ಸರ್ಕಾರ ಭ್ರಷ್ಟಾಚಾರ ಅಂತಂದ್ರೆ ಅದಕ್ಕೆ ಅರ್ಥ ಇರ್ತದ? ಸೊ ಇವರಿದ್ದಾಗ ಏನು ವರ್ಗಾವಣೆ ನಡೀತಿತ್ತೋ ಅದೇ ಥರ ನಮ್ಮ ಇಲಾಖೆನ, ನಮ್ಮ ಸರ್ಕಾರದಲ್ಲೂ ಸಹ ಸರ್ಕಾರ ಹೊಸಾದು ಬಂದಾಗ ವರ್ಗಾವಣೆ ಒಂದು ಸಾಮಾನ್ಯ ಪ್ರಕ್ರಿಯೆ. ಸೊ ಪ್ರತಿ ವರ್ಷ ಜನರಲ್ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಸೊ ಅದರಿಂದ ಅವ್ರ ಮಾತಿಗೆ ಹೆಚ್ಚು ಮಹತ್ವ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅಲಯನ್ಸು ಆಗ್ತಾರೋ ಮರ್ಜ್ ಆಗ್ತಾರೋ ಅವರು ಬಿಟ್ಟಿದ್ದು. ಅಂತಿಮವಾಗಿ ದೇವೇಗೌಡರು ಅವ್ರ ಪಕ್ಷದ ಅಧ್ಯಕ್ಷರು, ನ್ಯಾಷನಲ್ ಪಾರ್ಟಿ ಅಧ್ಯಕ್ಷರು, ಇಬ್ರಾಹಿಮು ರಾಜ್ಯದ ಅಧ್ಯಕ್ಷರು. ಸೊ ಕುಮಾರಸ್ವಾಮಿಯವ್ರ ಮಾತಿಗೆ ನಾವು ಎಷ್ಟು ಮಟ್ಟಿಗೆ ಗಂಭೀರವಾಗಿ ತಗೋಬಾರ್ದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಕುಮಾರಸ್ವಾಮಿಯವ್ರ ಮಾತು ನೀವು ಹೇಳ್ದಂಗೆ ಪಿನ್ ಡ್ರೈವ್ ಇಲ್ಲಿದೆ ಅಂತ ತೋರಿಸಿದ್ರಲ್ಲ, ಹೌಸಲ್ಲೆಲ್ಲೂ ಮಾತಾಡಲಿಲ್ಲ. ಈಗ ನಾಳೆ ಈ ವಿಚಾರನೂ ನಾನು ಹೇಳೇ ಇಲ್ಲ ಅಂತಂದರೂ ಆಶ್ಚರ್ಯ ಇಲ್ಲ. ಅದರಿಂದ ದೇವೇಗೌಡರು ಬಾಯಿಂದ ಮರ್ಜ್ ಆಯ್ತಾರೋ ಅಥವಾ ಅಲಯನ್ಸ್ ಆಯ್ತಾರೋ ಬರೋವರೆಗೂ ನಾವು ರಿಯಾಕ್ಟ್ ಮಾಡ್ತಕ್ಕಂಥ ಸೂಕ್ತ ಅಲ್ಲ. ಮತ್ತು ಅವ್ರ ಪಕ್ಷದ ತೀರ್ಮಾನ, ಅವ್ರು ಏನಾದ್ರು ತಗೊಳ್ಳಿ, ನಮಗೆ ಅವ್ರಿಗೆ ಇಂಡಿಪೆಂಡೆಂಟಾಗಿ ಈ ರಾಜ್ಯದಲ್ಲಿ ನಾವು ಪಕ್ಷ ಕಟ್ಟಲಿಕ್ಕೆ ಆಗಲ್ಲ ಅನ್ನೋ ಸ್ಥಿತಿಗೆ ಬಂದಾಗ ಅವ್ರು ಇನ್ನೊಬ್ಬರ ಪಕ್ಷದ ಆಶ್ರಯಕ್ಕೆ ಹೋಗಲೇಬೇಕಾಗುತ್ತೆ ಸಹಜವಾಗಿ. BJPಯವ್ರಿಗೂ ಆ ಪರಿಸ್ಥಿತಿ ಬಂದಿದೆ, ಜನತಾದಳದವ್ರಿಗೂ ಆ ಪರಿಸ್ಥಿತಿ ಬಂದಿದೆ. ಈಗ BJPಯವ್ರಿಗೆ 66 ಗೆದ್ದು ಸೊ ಕೊನೆ ಪಕ್ಷ ಅಪೋಸಿಷನ್ ಲೀಡ್ರ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಅವ್ರ ಪಕ್ಷವನ್ನು ಮುಂದೆ ನಡೆಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಒಂದು ಮನವರಿಕೆ ಆಗಿರೋದಕ್ಕೆ ತಾನೇ ಅವರು ಅಪೋಸಿಷನ್ ಲೀಡ್ರ್ ಮಾಡ್ದಲ್ಲೇ ಕಾಯ್ತಾ ಇರೋದು. ಈಗ ಕುಮಾರಸ್ವಾಮಿಯವ್ರನ್ನ ಅಪೋಸಿಷನ್ ಲೀಡ್ರ್ ಮರೆ ಕರಿತಾವ್ರೋ ಅಥವಾ ಇಲ್ಲ ಪಾರ್ಲಿಮೆಂಟ್ ಎದುರ್ಸೋಕ್ಕಾಗಲ್ಲ ಅಂತ ಕರಿತಾವ್ರೋ ಗೊತ್ತಿಲ್ಲ. ಅಥವಾ ಇವ್ರು ಅವ್ರ ಹತ್ರಕ್ಕೆ ಹೋಗೋದು, ಅವ್ರು ಇವ್ರ ಹತ್ರಕ್ಕೆ ಬರ್ತಕ್ಕಂಥದ್ದು, ಯಾರೇ ಏನೇ ತೀರ್ಮಾನ ತಗೊಳ್ಳಿ ಇಬ್ಬರಿಗೂ ಅನ್ಸರ್ಟನಿಟಿ ಕಾಡ್ತಾ ಇದೆ. ಇಬ್ಬರಿಗೂ, 2 ಪಕ್ಷಕ್ಕೂ ಸಹ ಈ ರಾಜ್ಯದಲ್ಲಿ ನೆಲೆ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. 40 ವರ್ಷದ ನಂತರ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಿದೆ. ಮತ್ತು ನಾವು ಕೊಟ್ಟಂಥ ಮಾತಿನಂತೆ ಈಗ ಪಂಚರತ್ನ ಅಂತ ಅವರು ಕೊಟ್ಟಿದ್ರು ಭರವಸೆಗಳನ್ನ, BJPಯವರು ಕೊಟ್ಟಿರೋ ಭರವಸೆಯನ್ನು, ಆ ಭರವಸೆನ ಯಾಕೆ ನಂಬಲಿಲ್ಲ? ಹಿಂದೆ 5 ವರ್ಷ ಆಡಳಿತ ಮಾಡಿದ್ರು, ಅವರು ಯಾವುದನ್ನು ನಡೆಸ್ಕೊಳ್ಳಿಲ್ಲ. ಇನ್ನು ಅದರಿಂದ ಸಿದ್ದರಾಮಯ್ಯನವರು ಆಡಳಿತ ಮಾಡಿದ ಕಾಂಗ್ರೆಸ್ ಪಕ್ಷ ಎಲ್ಲ ಭರವಸೆಯನ್ನು ಈಡೇರಿಸಿದ್ರು. ಹಾಗಾಗಿ ನಾವು ಈಗ ಕೊಟ್ಟಂಥ ಭರವಸೆಯನ್ನು ಜನ ನಂಬಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿದ್ದಾರೆ. ಹಾಗಾಗಿ ಅವರಿಬ್ಬರಿಗೂ ಸಹ ಇವತ್ತು ಈ ರಾಜ್ಯದಲ್ಲಿ ನೆಲೆ ಇಲ್ಲ ಅನ್ನೋದು ಮನವರಿಕೆ ಆಗಿರೋದ್ರಿಂದ ಇಬ್ಬರು ಒಟ್ಟಾಗಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರೆ ಜನ ಬಹುಶಃ ಪಾರ್ಲಿಮೆಂಟಲ್ಲೇ ಅದಕ್ಕೆ ಉತ್ತರ ಸಿಗುತ್ತೆ. ಸೊ ಅಲ್ಲಿ ಗಂಟ ನಾವು ಕಾದು ನೋಡೋಣ. ಥ್ಯಾಂಕ್ ಯು ಸರ್. ಸ್ವಲ್ಪ ಸೊ ಅದ್ರ ಬಗ್ಗೆ ಇಡೀ ದೇಶಾದ್ಯಂತ ನಾವು ಅದರಲ್ಲಿ ರಾಜಕಾರಣ ಬೆರೆಸೋವಂಥದ್ದಿಲ್ಲ, ಖಂಡಿಸ್ತೀವಿ.
ಇದು ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥದ್ದು ಅಸಾಮಾನ್ಯ ಅಪರಾಧ. ಇದನ್ನು ಪ್ರಧಾನಮಂತ್ರಿಗಳು ಗಂಭೀರವಾಗಿ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಪತ್ರಿಕೆಯಲ್ಲಿ ಹೇಳ್ತಕ್ಕಂಥದ್ದು ಬೇರೆ, ವಾಸ್ತವವಾಗಿ ಪ್ರಾಕ್ಟಿಕಲಾಗಿ ಮಾಡ್ತಕ್ಕಂಥದ್ದು ಬೇರೆ. ಗಂಭೀರವಾಗಿ ತಗೋಬೇಕು. ಈ ವಿಚಾರದಲ್ಲಿ ಯಾವುದೇ ರಾಜಕಾರಣ ಇಲ್ಲ. ಮಣಿಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಈ ರಾಷ್ಟ್ರದ ಯಾವುದೇ ಜನಕ್ಕೆ ಗೌರವ ತರ್ತಕ್ಕಂಥದ್ದಲ್ಲ. ದಯಮಾಡಿ ಹೇಳಪ್ಪ ಹಿಂದ್ಗಡೆ.